ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಬೆಳಗ್ಗೆ ಇವತ್ತು ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮತ್ತು ಮಾರ್ನಿಂಗ್ ಸೊ ಬೆಳಗ್ಗೆ 8 ಗಂಟೆಗೆ ಪೂಜೆ ಮಾಡಬೇಕಲ್ಲ. ಸೊ ಅಮಾವಾಸ್ಯೆ ಪೂಜೆ ನಾನು ಫುಲ್ ಎಲ್ಲ ಹೊರಗಡೆ ಹಾಕಿರೋಂಥ ದೇವರು, ಸೊ ಒಳಗಡೆ ಇರೋಂಥ ದೇವ್ರ ಮನೆಯಾಗಿರೋಂಥ ದೇವರು ಎಲ್ಲವನ್ನು ತೊಳ್ಕೊಂಡು ನಾನು ಪೂಜೆ ಮಾಡ್ತೀನಿ. ಸೊ ಬೆಳಗ್ಗೆಯಿಂದ ಕೆಲಸ ಎಲ್ಲ ಕ್ಲೀನಪ್ ಆಗಿ ಎಲ್ಲ ಆಗಿದೆ. ಅಡುಗೆ ಅಥವಾ ನಾಷ್ಟ ಇನ್ನೂ ನಾನು ಪ್ರಿಪೇರ್ ಮಾಡಿಲ್ಲ. 8 ಗಂಟೆ ಆಗಿದೆ. 9 ಗಂಟೆ ಸುಮಾರಿಗೆ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ಎಲ್ಲರೂ ಹಾಲಿಡೇಸ್ ಇರೋದ್ರಿಂದ ಎಲ್ಲರೂ ಮಲ್ಕೊಂಡ್ರು, ಹಾಗಾಗಿ. ಸೊ ಬರೀ ಸ್ವಲ್ಪ ಹಾಗೆ ನಾನು ಮೇಲೆ ಹೋಗಿ ಹೂವು ಕಟ್ಕೊಂಡ್ಬರ್ತೀನಿ. ಹೂವು ಕಟ್ಕೊಂಡು ಬರೋಕ್ಕೆ ಒಂದು ಸ್ವಲ್ಪ ನಾನು ಇದು ತೊಗೋತೀನಿ, ಒಂದು ಬುಟ್ಟಿ ತೊಗೋತೀನಿ. ಸೊ ಮನೇಲಿ ಎಲ್ಲರೂ ಮಲ್ಕೊಂಡ್ರು ಅಂಥೇಳಿ ಲೈಟ್ ಆಫ್ ಮಾಡೀನಿ. ಬಟ್ ಟಿ ವಿ ಆನ್ ಅದ. ಸೊ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದೀನಿ. ಬಿಸಿಲಿಲ್ಲ ಇವತ್ತು ಬಿಸಿಲೇನೇ ಇಲ್ಲ, ಸ್ವಲ್ಪ ಮೋಡ ಅನ್ನಿಸ್ತದೆ. ಸೊ ಬೆಳಗ್ಗೆ ಹೂಗಳು ಅರಳಿದಾವ ಒಂದಿಷ್ಟು. ಇಲ್ಲಿ ನೋಡ್ರಿ, ಒಂದಿಷ್ಟು ಇಲ್ಲಿ ಅರಳಿದಾವ. 8 ಗಂಟೆ ಸುಮಾರಲ್ಲ. ಸೊ ಬೆಳಗಿನ ಜಾವನೇ ಆಗಿರ್ತವೆ ಹಕ್ಕಿಗಳು. ಸೊ ಸೂರ್ಯ ಸ್ವಲ್ಪ ಮೆತ್ತಗಿದಾನೆ ಇವತ್ತು. ಅಲ್ಲಿ ಬಂದವ ನೋಡ್ರಿ, ನಾನು ನೋಡಿದ ತಕ್ಷಣ ಓಡೋಗ್ತಾವೆ. ಆಮೇಲೆ ಈ ಮಲ್ಲಿಗೆ ಹೂಗಳನ್ನು ಕೂಡ ನಾನು ಇವತ್ತು ಇಕ್ಕೋತೀನಿ ಹೂವು. ಅದಾದಮೇಲೆ ಇಲ್ಲಿ ನೋಡ್ರಿ ಚಾಂದಿನಿ ಹೂಗಳು. ಸೊ ಎಷ್ಟು ಚೆಂದಾಗಿ ಚಾಂದಿನಿ ಹೂಗಳು ಅರಳಿದಾವಂಥೇಳಿ. ಸೊ ನನ್ನ ಗಾರ್ಡನಿಂಗ್ ವಿಡಿಯೋಸ್ ಯಾರೆಲ್ಲ ನೋಡ್ತೀರಿ ಅವರಿಗೆಲ್ಲ ಇದು ಫ್ಲವರ್ ಬಗ್ಗೆ ಆಯಿತು, ಸೊ ನನ್ನ ಗಾರ್ಡನಿಂಗ್ ವರ್ಕ್ಸ್ ಬಗ್ಗೆ ಆಯಿತು, ಆಲ್ಮೋಸ್ಟ್ ಪರಿಚಯ ಇರುತ್ತೆ. ಹೂವು ಜಾಸ್ತಿ ಹೇಗೆ ಇವು ಕನಕಾಂಬರಿ ಹೂವೆಲ್ಲ ಹಾಗಲಬಳ್ಳಿ ಎದ್ರಾಗ ಬೇಕಾದ್ರೆ ಬೆಳಿತೀವಿ. ಸಿಗದ್ ಬಿಟ್ಟಿನಿ ಗಿಡ ಬೇಡ. ಯಾಕಂದರೆ ಆಲ್ಮೋಸ್ಟ್ ಇವೆಲ್ಲ ಹಾಗಲಬಳ್ಳಿ ನೋಡ್ರಿ ಎಷ್ಟು ಆಗ್ಯದ ಅಂತ ಹೇಳಿ. ಎಲ್ಲ ಕಡೆ ಹಾಗಲಬಳ್ಳಿ ಬೆಳೆದು ಇಲ್ಲಿ ನೋಡಿ. ಹಂಗಾಗಿ ಬೇಡ, ಇದನ್ನು ತೆಗೆದುಬಿಡ್ತೀನಿ. ಈ ನಿಂಬು ಸೈಜ್ ಅಂತೂ ಸಖತ್ತಾಗಿ ಬಂದ, ನಂಗೆ ಭಾಳ ಇಷ್ಟ ಆಗೈತಿ ಈ ನಿಂಬು ಸೈಜ್ ಮಸ್ತ್ ಬಂದವದೆ ನಿಂಬು ಸೈಜ್ ನೋಡಿ. ಸೊ ಫುಲ್ಲು ನಿಂಬು ಸೈಜು. ಆಮೇಲೆ ಇವತ್ತು ಈ ಹೂವುಗಳಂತೂ ನನ್ನನ್ನೇ ನೋಡ್ರಿ ಅನ್ನೋಂಗೆ ಆಗೈತದ ನೋಡ್ರಿ. ವೈಟ್ ಫ್ಲವರ್ ಬುಟ್ಟಿ ಕಾಣಿಸ್ತಾ, ವೈಟ್ ಫ್ಲವರ್ ಬುಟ್ಟಿ. ಸೊ ಅದೆಲ್ಲ ನನಗೆ ನೋಡಂಥದ್ದು. ಸೊ ಬರೀ ಒಂದಿಷ್ಟು ಕಟ್ಕೊಂಡು ಬರ್ತೀನಿ ಹೂಗಳನ್ನು. ಸೊ ರೋಸು ಅಷ್ಟೇ ಮಸ್ತಾಗಿ ರೋಸಸ್. ಸೊ ಇಲ್ಲಿನೂ ಅಷ್ಟೇ ಈ ರೋಸ್ ನೋಡಿ. ಸೊ ಒಂದ್ಸತಿ ಚೆಕ್ ಮಾಡ್ತೀನಿ ಬಂದ ತಕ್ಷಣ ಯಾವಾಗೂ ನಾನು. ಇದು ಸಮ್ಮರ್ನಾಗ ಅರಳಿದ್ದು ಕಾಯಿ ಆಗಲ್ಲ ಅಂತ ಗೊತ್ತಾಯ್ತು ನನಗೆ. ಹಾಗೆ ಒಬ್ಬರು ಹೇಳಿದರು. ಸೊ ಬೇಡ, ಅದ್ರ ಕಾಯಿ ಬಗ್ಗೆ ಅವಶ್ಯಕತೆ ಇಲ್ಲ. ಇದಕ್ಕೆ ಎಷ್ಟು ಹಾಕಿದ್ರು ಏನು ಹುಳ ಹೋಗ್ತೂನೇ ಹೋದರೆ. ಸೊ ಮತ್ತೊಂದು ಸತಿ ಎಲ್ಲ ಸ್ಪ್ರೇ ಮಾಡ್ತೀನಿ. ಮತ್ತು ಇಲ್ಲಿ ಕುಂತದ್ದು ಪಕ್ಷಿರಾಯ, ಇಲ್ಲಿದೆ ಪಕ್ಷಿರಾಯ. ನಾನು ನೋಡಿ ಓಡಾಯ್ತು ಅದು ಕೂಡ. ಸೊ ಓಕೆ, ಹೂವು ಕಟ್ಕೊಂಡು ಕೆಳಗೆ ಹೋಗಿ ಪೂಜೆ ಆದಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಜಸ್ಟ್ ಪೂಜೆ ಮುಗೀತು ನಂದು. ಸೊ ಇವತ್ತು ಅಮಾವಾಸ್ಯೆ ಪೂಜೆ ಆಗಿದ್ದರಿಂದ ಇಡೀ ದೇವ್ರ ಮನೆ ಎಲ್ಲ ನಾನು ನೀಟಾಗಿ ತೊಳ್ಕೊಂಡು ಪೂಜೆ ಮಾಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಲೇಟ್ ನಂದು, ಹಾಗಾಗಿ ಸೊ ಪೂಜೆ ಲೇಟ್ ಆದ್ರೂ ಸ್ವಲ್ಪ ಪರವಾಗಿಲ್ಲ, ಶಾಂತಾಗಿ ನಿಧಾನವಾಗಿ ಚೆನ್ನಾಗಿ ಮಾಡಿದ್ದೀನಿ. ಸೊ 9-9:30 ತನಕ ನನ್ನ ಪೂಜೆ ಮುಗೀತು. ಸೊ ನೋಡ್ಬೋದು ನೀವು. ಸೊ ಇಷ್ಟೇ ದೇವ್ರ ಮನೆ. ಸ್ವಲ್ಪ ದೇವ್ರುಗಳು ನಾನು ಈ ರೀತಿ ಅಡ್ಜಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇದು ನನ್ನ ಇವತ್ತಿನ ದೇವರ ಪೂಜೆ. ಸೊ ಅದೇ ರೀತಿ ನಾನು ಹೇಳಿದ್ನಲ್ಲ, ಎಲ್ಲ ಕಡೆ ದೇವ್ರುಗಳು ಏನಿರ್ತಾವಲ್ಲ ಅದನ್ನೆಲ್ಲ ನಾನು ಈ ರೀತಿ ಎಲ್ಲ ವಾಶ್ ಮಾಡಿಕೊಂಡು ಸೊ ಲೈಟ್ ಹಾಕ್ತೆ.
ಎಲ್ಲ ದೇವ್ರುಗಳಿಗೆ ನೀಟಾಗಿ ನಾನು ವಾಶ್ ಮಾಡಿಕೊಂಡು ದೇವ್ರ ಪೂಜೆಯನ್ನು ಮಾಡ್ಕೋತೀನಿ. ಸೊ ಅದೇ ರೀತಿ ಇಲ್ಲಿ ಬಾಗಿಲಿಗೂ ಆಯಿತು. ಸೊ ಹೊಸ್ತು ಪೂಜೆನೂ ಅಷ್ಟೇ. ಸೊ ರಂಗೋಲಿ ಹಾಕಿಲ್ಲ ಅಷ್ಟೇ, ರಂಗೋಲಿ ಹಾಕೋದಿಲ್ಲ ಇವತ್ತು. ಈ ನೋಡಿ ರಂಗೋಲಿ ಹಾಕೋದು ಸ್ವಲ್ಪ ಕಡಿಮೆ ಆಗಿದೆ ನಂದು, ಹಾಗಾಗಿ. ಸೊ ನನ್ನ ಮಗ ಇಲ್ಲಿ ಕೂತಾನೆ. ಸ್ನಾನ ಆಯಿತಾ? ಹಾಂ, ಫೋನ್ ಯಾರ್ದದು? ನನ್ನ ಫೋನ್ ಇಟ್ಕೊಂಡು. ಸೊ ಇವಾಗ ನಾಷ್ಟಕ್ಕೆ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ನಾನು. ಸೊ ಬರ್ರಿ ನಾಷ್ಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ಬೆಳಗ್ಗೆ ಪಾತ್ರೆ ಎಲ್ಲ ತೊಳೆದು ಬಂದಿದ್ದು. ಮೊದಲು ಬೇಳೆ ಹಾಕೋತೀನಿ ಸಾರು ಮಾಡಲಿಕ್ಕೆ. ಬೇಳೆ ಹಾಕ್ಕೊಂಡು ಸೊ ಇವತ್ತು ಮೆಂತ್ಯ ಸಾರು ಮಾಡ್ತೀನಿ, ಮೆಂತ್ಯ ಪಲ್ಯಂದು. ಆಮೇಲೆ ಸ್ವಲ್ಪ ಶಾವಿಗೆ ಬಸಿತೀನಿ. ಈ ವರ್ಷದ ಮೊದಲನೇ ಈ ಮಾವಿನ ಹಣ್ಣು ಏನಾಗಿವಲ್ಲ ಇದ್ರದ್ದು ಶೇಖರಣೆ ಮಾಡ್ತೀನಿ ನಾನು. ಸೊ ಹಂಗೆ ಅದಕ್ಕಂತಲೇ ನಾನು ಸ್ವಲ್ಪ ಈಗ ಈತನ ಕಡೆಯಿಂದ ಇದನ್ನು ತರಿಸ್ಕೊಂಡಿನಿ, ಬೆಲ್ಲ ತರಿಸ್ಕೊಂಡಿನಿ. ಸೊ ಕಾಯಿ ಹಣ್ಣು ತರಕ್ಕೆ ಹೋಗಿದ್ನಲ್ಲ, ಹಾಗೆ ತೊಗೊಂಡು ಬಂದ. ಸೊ ಇದು ಮೇಲಿಂದ ಹೂವು ಬಂದಿರೋದು ಫ್ರೆಂಡ್ಸ್, ಬೆಳಗ್ಗೆ ಏನು ಕಡ್ಕೊಂಬಂದಲ್ಲ. ಸೊ ಊದಿದೆಲ್ಲ ಹೂವು ನಾನು ದೇವರಿಗೆಲ್ಲ ಇಟ್ಟು ನೋಡ್ಬೋದು ನೀವು. ಸೊ ಇದು ಮೇಲಿಂದ ಕಡ್ಕೊಂಬಂದಿರೋಂಥ ಹೂಗಳು. ಸೊ ಇದನ್ನು ಕಟ್ಕೊತೀನಿ, ಸ್ವಲ್ಪ ಕಟ್ತೀನಿ. ಇವತ್ತು ಕಟ್ಟಿದರೆ ನಾಳೆ ಕೆಲ್ಸಕ್ಕೆ ಬರ್ತದೆ ನನಗೆ. ಹಾಗಾಗಿ ಶಾವಿಗೆ ಬಸಿದು ಒಂದು ಮಲ್ಬೇರೆ ಆಗಿತ್ತು ನನ್ನ ಮಗಳದಿಂದ ಅಂದಿಟ್ಟು, ಏನೂ ಗೊತ್ತಿಲ್ಲ. ಸೊ ಟೀ ಕುಡಿದ್ಮೇಲೆ ನನ್ನ ಕಪ್ಪನ್ನು ಅವಾಗಿಂದ ಹೋಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿನಲ್ಲ. ಸೊ ಬರೀ ಇವಾಗ ಒಂದು ಸ್ವಲ್ಪ ಏನು ಮಾಡ್ಕೋತೀನಿ ನಾನು ಶೇರ್ ಮಾಡ್ತೀನಿ. ಸಾರಿಗೆ ಬೇಳೆ ಕುದಿಯೋಕೆ ಇಟ್ಟೀನಿ. ಈ ಕಡೆ ನಾನು ಸ್ವಲ್ಪ ಬಗ ರೈಸ್ ಮಾಡ್ಕೊಳ್ಳಿಕ್ಕೆ ತೊಳ್ಕೊತೀನಿ. ಸೊ ಡೈರೆಕ್ಟಾಗಿ ಬಗ ರೈಸ್ ಮಾಡ್ಕೊಂಡು ಬರ್ತೀನಿ ಅಂತ. ಫೈನಲಿ ಈ ವರ್ಷದ ಮೊದಲ ಮಾವಿನ ಶೇಖರಣೆ ಮಾಡಿ ರೆಡಿ ಮಾಡಿದೆ. ಸೊ ಈ ಕಡೆ ನಾನು ರೈಸ್ ಮಾಡಿದೆ. ಸೊ ಬೆಳಗ್ಗೆಯಿಂದೇನೋ ಅಡುಗೆ ಸರಿಗೆ ನಾನು ಮಾಡಿಲ್ಲ ಅಂತಿಕೊಂಡು ಈಗ ನೋಡಿರಿ ಇದು ಬಗ ರೈಸು. ಸೊ ಇದು ಮಾಡಿ ಬಳತ್ತಾಯಿತ್ತು, ಸ್ವಲ್ಪ ತಣ್ಣಗಾಗಿದೆ. ಇದನ್ನು ಈಗ ಮಾಡಿಕೊಂಡೆ. ಸೊ ಒಂದಿಷ್ಟು ನಾನು ಸಲಾಡ್, ಇದು ಹಸೆ ತಪ್ಪಲ, ಇದೇ ಸೊಪ್ಪು ಹಾಕಿ ಸಾರು ಮಾಡ್ಕೊಂಡೀನಿ. ಈಗ ಜಸ್ಟ್ ಮಾಡ್ಕೊಂಡೀನಿ ನಾನಿದು. ಆಮೇಲೆ ಇಲ್ಲಿ ಶಾವಿಗೆ ಬಸಿಯೋಕ್ಕೆ ನಾನು ನೀರಿಟ್ಟೀನಿ. ಸ್ವಲ್ಪ ಶಾವಿಗೆ ಬಸಿತೀನಿ. ಯಾರ್ಯಾರು ಊಟ ಮಾಡ್ತಾರೆ ಎಷ್ಟೆಷ್ಟು ಬೇಕೋ ಅಷ್ಟೇ ಅವಾಗವಾಗ ಇದನ್ನು ಬಸ್ಕೊತೀನಿ. ಆಮೇಲೆ ಇದು ಹಣ್ಣಿತ್ತು, ಸ್ವಲ್ಪ ನಾನಿಲ್ಲಿ ಕಟ್ ಮಾಡಿಟ್ಟೆ. ಇದು ನಮ್ಮ ಯುಗಾದಿ ಅಮಾವಾಸ್ಯೆಯ ದಿನದ ಒಂದು ಸಣ್ಣದು ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಮತ್ತೆ ಮುಂದೆ ಸಿಗ್ತೀನಿ, ಬಾಯ್. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಅಮಾವಾಸ್ಯೆ ದಿವಸಿನ ಊಟ ಈ ರೀತಿಯಾಗಿತ್ತು. ಒಂದೇ ಚಪಾತಿ ಆಗಷ್ಟು ಮಾಲ್ದಿ ಮಾಡ್ಕೊಂಡಿದ್ದೆ, ಮಾವಿನ ರಸ, ಶೇಖರಣೆ, ಹಾಗೂ ಶಾವಿಗೆ ಮೇಲೆ ಸ್ವಲ್ಪ ಬೆಲ್ಲ ಅಥವಾ ತುಪ್ಪ ಹಾಕ್ಕೊಂಡು ತಿನ್ಬೋದು.